ಹಾಯ್ ನಮಸ್ತೆ, ನಾನು ರಮ್ಯಾ. ನಾನು ಅನುಪಮ ಮೇಡಮ್ ಅವರ ರಚನಾ ಡಿಸೈನರ್ ಮಗ್ಗಮ್ ಆ್ಯಂಡ್ ಕುಚ್ಚು ವರ್ಕ್ಸ್ ಇದರ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್. ನಾನು ಈ ಮೇಡಮ್ನ ಕ್ಲಾಸ್ನ ಬಗ್ಗೆ ಒಬ್ಬರು ಫ್ರೆಂಡ್ ಹೇಳಿ ತಿಳ್ಕೊಂಡೆ. ಅವರಿಗೆ ಕಾಲ್ ಮಾಡಿ ಮೇಡಮಿಂದ ಡೀಟೇಲ್ಸ್ ಕೇಳಿ ಕ್ಲಾಸಿಗೆ ಜಾಯ್ನ್ ಆಗಿರೋದು. ತುಂಬ ಚೆಂದ ಮಾಡಿ ಕ್ಲಾಸ್ ಹೇಳಿಕೊಡ್ತಾರೆ. ಕ್ಲಾಸಿಗೆ ಜಾಯ್ನ್ ಆಗುವಾಗ ಆನ್ಲೈನ್ ಕ್ಲಾಸ್ ಆದ ಕಾರಣ ಅರ್ಥ ಆಗ್ಬೋದಾ ಅಂತ ಹೇಳೋ ಒಂದು ಡೌಟ್ ಇತ್ತು. ಬಟ್ ಕ್ಲಾಸ್ ಮುಗಿಯೋ ಹೊತ್ತಿಗೆ ಮೇಡಮ್ ಹೇಳಿರ್ತಾರೆ 2 ಬ್ಲೌಸ್ ವರ್ಕ್ ಮಾಡಿಸ್ತೇನೆ ಅಂತ. ಕ್ಲಾಸ್ ಮುಗಿಯೋ ಹೊತ್ತಿಗೆ ನಾನು 2 ಬ್ಲೌಸಿದ್ದು ವರ್ಕ್ ಮಾಡಿದ್ದೇನೆ. ಒಂದು ಥ್ರೆಡ್ ವರ್ಕ್ ಮತ್ತೊಂದು ಜ್ಯುವೆಲ್ಲರಿ ವರ್ಕ್ ಮುಗಿಸಿದ್ದೇನೆ ನಾನು. ತುಂಬ ಚೆಂದ ಮಾಡಿ ಹೇಳ್ಕೊಳ್ತಾರೆ. ಪ್ರತಿಯೊಂದು ಕ್ಲಾಸ್ ಮುಗಿದ ಮೇಲೆ ಅವತ್ತಿನ ದಿನದ ವಿಡಿಯೋವನ್ನು ಅವರು ಗ್ರೂಪ್ಗೆ ಹಾಕಿ ನಮಗೆ ಹೋಮ್ವರ್ಕ್ ಕೊಟ್ಟು ನೆಕ್ಸ್ಟ್ ಡೇಗೆ ಅದನ್ನು ಮಾಡಿ ತೋರಿಸ್ಲಿಕ್ಕೆ ಇರ್ತದೆ. ಪ್ರತಿಯೊಬ್ಬರದ್ದು ಮಾಡಿ ತೋರಿಸಿ ಆದಮೇಲೆ ಅವರು ನೆಕ್ಸ್ಟ್ ಸ್ಟಿಚ್ಚಿದ್ದು ಹೇಳಿಕೊಡ್ಲಿಕ್ಕೆ ಹೋಗ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟನ್ನು ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನೀಟಾಗಿ ಕಲೀಲಿಕ್ಕೆ ಆಗ್ತದೆ. ಆಫ್ಲೈನ್ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಏನು ಡಿಫ್ರೆನ್ಸ್ ಇಲ್ಲದ ಹಾಗೆ ಕಲೀಲಿಕ್ಕೆ ಆಗ್ತದೆ, ಚೆಂದ ಮಾಡಿ ಕಲೀಲಿಕ್ಕೆ ಆಗ್ತದೆ. ಯಾರಾದರೂ ಜಾಯ್ನ್ ಆಗೋರಿದ್ದರೆ ಜಾಯ್ನ್ ಆಗ್ಬೋದು, ಚೆಂದ ಮಾಡಿ ಕಲೀಲಿಕ್ಕೆ ಆಗ್ತದೆ. ಆ ಬಗ್ಗೆ ಯಾವುದೇ ಭಯ ಇಲ್ಲದೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನನ್ನ ಹೆಸರು ಶ್ರದ್ಧಾ. ನಾನು ಹೊಸಬೆಟ್ಟು ಮನೆ. ನಾನು ಆರಿ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಿಗೆ ನಾನು ಜಾಯ್ನ್ ಆಗಿದ್ದೆ. ನನ್ನ ಫ್ರೆಂಡ್ ರಮ್ಯಾ ಹೇಳಿದರು, ಹೀಗೆ ಒಂದು ಆನ್ಲೈನ್ ಕ್ಲಾಸ್ ಇದೆ ಎಂಬ್ರಾಯ್ಡ್ರಿದು, ನಾವು ಜಾಯ್ನ್ ಆಗುವಣ ಅಂತ ಕೇಳಿದರು. ಅದಕ್ಕಿಂತ ಮುಂಚೆ ನಾನು ಅವರು ಏನಾದರೂ ಬಿಸ್ನೆಸ್ ಮಾಡುವ ನಮ್ಮ ಸ್ವಂತ ಸಂಪಾದನೆ ಏನಾದರೂ ಮಾಡುವ ಅಂತ ನಾವು ಆ ರೀತಿಯೆಲ್ಲ ಡಿಸ್ಕಸ್ ಮಾಡ್ತಿದ್ದೆ. ಅದೇ ಟೈಮಿಗೆ ಅವರಿಗೆ ಯಾರೋ ಅವ್ರ ಫ್ರೆಂಡ್ ಹೇಳಿದ್ರಂತೆ. ಅದನ್ನ ಅವ್ರು ನನ್ನ ಜೊತೆ ಹೇಳಿದ್ರು, ಹೀಗೆ ಆನ್ಲೈನ್ ಎಂಬ್ರಾಯ್ಡ್ರಿ ಕ್ಲಾಸ್ ಇದೆ, ನಾವು ಜಾಯ್ನ್ ಆಗುವಣ ಅಂತ. ನಾನು ಹೇಳಿದೆ, ಆನ್ಲೈನ್ ಹೇಗೆ ನಮಗೆ ಅದು ಕಲೀಲಿಕ್ಕೆ ಆಗುತ್ತಾ, ಯಾವ ರೀತಿ ಇರುತ್ತೆ, ನಾವು ಜಾಯ್ನ್ ಆದ ನಂತರ ಒಂದು ಚೆಂದ ಕಲಿಬೇಕು, ಅದು ಕಲೀಲಿಕ್ಕೆ ಆಗ್ತದಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ನಂಬರ್ ಇದೆ, ನಾವು ಅವ್ರನ್ನ ಕೇಳಿ ನೋಡು, ಅವ್ರದ್ದು ಆಫ್ಲೈನ್ ಕೂಡ ಕ್ಲಾಸ್ ಇರಬೇಕು ಕಾಣಿಸುತ್ತೆ ಅಂತ ಹೇಳಿದರು. ಸರಿ ಅಂತ ನಾನು ಅವ್ರ ಜೊತೆ ಮಾತಾಡಿದೆ, ಮೇಡಮ್ಗೆ ಕಾಲ್ ಮಾಡಿದ್ದೆ. ಅವ್ರು ನನಗೆಲ್ಲ ಡೀಟೇಲ್ಸ್ ತುಂಬ ಚೆಂದಾಗಿ ಎಕ್ಸ್ಪ್ಲೈನ್ ಮಾಡಿದರು. ಆನಂತರ ಅವರು ಆಫ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿದರು. ನೋಡಿದ್ರೆ ನಂಗೆ ಅವರ ಟೈಮು ನನಗಾಗಲಿ ರಮ್ಯ ಅವರಿಗಾಗಲಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸರಿ, ನಾವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗುವ, ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಸರಿ ಅಂತೇಳಿ ನಾವು ಜಾಯ್ನ್ ಆದ್ವಿ. ಜಾಯ್ನ್ ಆದ ನಂತರ ನಮಗೊಂದು ಫಸ್ಟ್ 1 ವಾರ 1-2 ವಾರ ನಂಗೆ ತುಂಬ ಕಷ್ಟ ಆಯಿತು. ನಾವು ಸ್ಟ್ರೈಟ್ ಕೂರಬೇಕು. ಸ್ಟ್ರೈಟ್ ಕೂತು ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿತ್ತು. ಮೇಡಮ್ ನಮಗೆ ಸ್ಟಾರ್ಟಿಂಗ್ಲೇ ಹೇಳ್ತಿದ್ರು, ನೀವು ಕರೆಕ್ಟ್ ನೀರು ಕುಡೀರಿ, ಸರಿ ನೀರು ಕುಡಿಬೇಕು, ಇಲ್ಲಾಂದರೆ ಹೆಲ್ತ್ ಇಶ್ಯೂ ಆಗ್ತದೆ ಅಂತ. ಸರಿ ಅಂತೇಳಿ ಆಮೇಲೆ ನಾನು 1-2 ವಾರ ನಾನು ಬೆಲ್ಟ್ ಹಾಕಿ ಕೂತ್ಕೊಳ್ತಾ ಇದ್ದೆ. ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಸರಿ, ನೀರು ಸಹ ಕುಡಿತಾ ಇದ್ದೆ. ಆಮೇಲೆ 2 ವೀಕ್ಸ್ ನನಗೆ ಅದು ಸೆಟ್ ಆಗಲಿಕ್ಕೆ, ನಂಗೆ ಬಾಡಿ ಸೆಟ್ ಆಗಲಿಕ್ಕೆ 2 ವೀಕ್ಸ್ ತಗೊಳ್ತು. ಸ್ಟಾರ್ಟಿಂಗ್ ಮತ್ತು ನಮಗೆ ಅದರ ಬಗ್ಗೆ ಏನು ಎಂಬ್ರಾಯ್ಡ್ರಿ ಬಗ್ಗೆ ನಮಗೇನು ಗಂಧಗಾಳಿ ಗೊತ್ತಿರಲಿಲ್ಲ. ಅವರು ಒಂದಷ್ಟು ನೀಟಾಗಿ ಅದನ್ನ ನಮಗೆ ಒಂದು ಪ್ರತಿಯೊಂದು ಸ್ಟಿಚ್ಚನ್ನು ಕೂಡ ಅವರು ತುಂಬ ನೀಟಾಗಿ ಹೇಳಿಕೊಡ್ತಾ ಇದ್ದರು. ಅವರು ಈಗ ನಮ್ಮ ಒಂದು ಬ್ಯಾಚಲ್ಲಿ ಒಂದು 25 ಜನ 30 ಜನ ಇದ್ದರು. ಆ 30 ಜನರಿಗೂ ಆ ಸ್ಟಿಚ್ ಬರುವ ತನಕ ಮೇಡಮ್ ಅದರ ನೆಕ್ಸ್ಟ್ ಬೇರೆ ಇನ್ನೊಂದು ಸ್ಟಿಚ್ ಹೇಳಿಕೊಡ್ತಿಲ್ಲ. ಪ್ರತಿಯೊಬ್ಬರನ್ನು ಕರೆದು, ಪ್ರತಿಯೊಬ್ಬರ ಹೆಸರನ್ನು ಕರೆದು, ನಿಮಗೆ ಬರ್ತಾ ಇದೆಯಾ, ನೀವು ಮಾಡಿದ್ನ ತೋರಿಸಿ ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ಮೇಡಮ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದರು. ಆಮೇಲೆ ನಾವು ಅದನ್ನ ಸ್ಟಿಚ್ ನಮಗೆ ಸ್ಟಾರ್ಟಿಂಗ್ ನಮಗೆ ಅದರ ಗೊತ್ತಿಲ್ಲದ ಕಾರಣ ಆಮೇಲೆ ಮಾಡ್ತಾ ನಮಗೆ ತುಂಬ ಇಂಟ್ರೆಸ್ಟ್ ಬರ್ತಾಯಿತ್ತು. ಆಮೇಲೆ ಅವ್ರು ನಮ್ಮ ಗ್ರೂಪಲ್ಲಿ ನಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಒಂದು ಎಂಬ್ರಾಯ್ಡ್ರಿ ಮಾಡಿ ನಮಗೆ ಏನು ಹೋಮ್ವರ್ಕ್ ಕೊಡ್ತಾಯಿದ್ರು, ಅದನ್ನ ನಾವು ಮಾಡಿ ಹಾಕ್ತಾಯಿದ್ವಿ, ಗ್ರೂಪಲ್ಲಿ ಹಾಕ್ತಾಯಿದ್ರು. ಆವಾಗ ನಮಗೆ ಇಂಟ್ರೆಸ್ಟ್ ಬರ್ತಿತ್ತು. ಪ್ರತಿಯೊಬ್ಬರು ಅವರು ಮಾಡ್ತಾಯಿದ್ರೆ ನಾವು ಮಾಡಬೇಕು ಅಂತ. ನನಗೆ ಎಷ್ಟೋ ಜನ ಹೇಳಿದರು, ನೀನು ಯಾಕೆ ಅದನ್ನ ಆನ್ಲೈನ್ ಕ್ಲಾಸಿಗೆ ನೀನು ಜಾಯಿನ್ ಆದೆ, ಸುಮ್ಮನೆ ನೀನು ಅಷ್ಟು ಫೀಸ್ ಕೊಟ್ಟು ವೇಸ್ಟ್ ಅಲ್ಲ, ನಿನಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ. ಕರೆಕ್ಟ್, ಅವರು ಹೇಳೋದು ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ಮೇಡಮ್ ನಮಗೆ ಇಲ್ಲಿ ಪ್ರತಿಯೊಂದು ಬೇಸಿಕ್ ನಮಗೆ ಎಲ್ಲಿಂದ ಪ್ರತಿಯೊಂದು ಅವರು ಯಾವ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತಾರೆ. ನಮಗೆ ಯೂಟ್ಯೂಬಲ್ಲಿ ವೀಡಿಯೋ ಸಿಗೋದು, ನಿಮಗೆ ಅದು ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಸಿಗೋದಿಲ್ಲ. ಒಂದು ವೀಡಿಯೋ ಸಿಗ್ತದೆ, ಆಮೇಲೆ ನೀಟ್ನೆಸ್ ಬರೋದಿಲ್ಲ ನೀವು ಯೂಟ್ಯೂಬ್ ನೋಡಿ ಕಲಿತ್ರೆ. ಅದು ಇನ್ನು ಕ್ಲಾಸಿಗೆ ಜಾಯ್ನ್ ಆದ ನಂತರ ನಿಮಗೆ ಪ್ರತಿಯೊಂದು ಅವರು ಟಿಪ್ಸು ಸಹ ಹೇಳ್ತಾರೆ. ಮತ್ತು ಅವರು ಟ್ರೆಂಡ್ ಈಗ ಯಾವುದಿದೆ ಟ್ರೆಂಡಲ್ಲಿ ಅದನ್ನ ಕೂಡ ಸ್ಟಿಚ್ ನಮಗೆ ಹೇಳಿಕೊಡ್ತಾರೆ. ಅವರು ಪ್ರತಿಯೊಂದು ಸ್ಟಿಚ್ಚನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಅವರು ನಮಗೆ ಹೇಳಿಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಮೇಡಮ್. ನೀವು ನಾನು ಕಲಿತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇಷ್ಟು ಚೆಂದ ಡಿಸೈನ್ ಮಾಡ್ತೇನೆ. ನಾನು 2 ಬ್ಲೌಸ್ ಡಿಸೈನ್ ಮಾಡಿದ್ದೇನೆ. ಇವಾಗ ನನಗೊಂದು ಕಸ್ಟಮರ್ ಆರ್ಡ್ರ್ ಸಿಕ್ಕಿದೆ, ನಾನು ಅದನ್ನ ಮಾಡ್ತಾ ಇದ್ದೇನೆ.
ತುಂಬ ಥ್ಯಾಂಕ್ಸ್ ಮ್ಯಾಮ್. ಈಗ ನನಗೆ ಸ್ವಂತ ಸಂಪಾದನೆ ಮಾಡ್ಬೋದು, ನನ್ನ ಕಾಲ ಮೇಲೆ ನಾನು ನಿಲ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ನನಗೆ ಬಂದೆ. ನಾನೊಂದು ಡಿಸೈನ್ ಮಾಡ್ಬೋದು ಅಂತ. ಸ್ಟಾರ್ಟಿಂಗ್ ಭಯ ಇತ್ತು, ನಾನು ಡಿಸೈನ್ ಮಾಡ್ಬೋದಾ, ನನ್ನ ಕೈಯಿಂದ ಆಗುತ್ತಾ ಅಂತ ಒಂಥರ ಭಯ ಇತ್ತು. ನನಗೆ ನನ್ನ ಫ್ಯಾಮಿಲಿಯವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಮ್ಮ ಆಗಲಿ, ನನ್ನ ಅಪ್ಪ ಆಗಲಿ, ಮತ್ತು ನನ್ನ ಹಸ್ಬೆಂಡ್, ಸಣ್ಣ ಮಗು ನಾನು ಕ್ಲಾಸ್ ಮಾಡಬೇಕಾದ್ರೆ ಸಣ್ಣ ಮಗು ನನ್ನ ಹಸ್ಬೆಂಡ್ ನೋಡ್ಕೊಳ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಈಗ ನಾವು ಕ್ಲಾಸ್ ಮುಗ್ದ ನಂತರ ಸಹ ಇವಾಗಲೂ ನಮ್ಮ ಜೊತೆ ಮೇಡಮ್ ಕಾಂಟ್ಯಾಕ್ಟ್ ಇರ್ತಾರೆ. ಅವರು ಪ್ರತಿ ಏನೇ ಡೌಟ್ ಇದ್ದರೂ ಅವ್ರ ಜೊತೆ ಕೇಳಿ ನಮಗೆ ಅದನ್ನ ಸಜೆಷನ್ ಕೊಡ್ತಾರೆ, ಯಾವ ರೀತಿ ಸ್ಟಿಚ್ ಮಾಡ್ಬೋದು, ಏನು ಎಂತ ಅಂತ. ಇಂಥ ಮೇಡಮ್ ನಂಗೆ ಬೇರೆ ಎಲ್ಲ ಕಡೆ ಸಿಗ್ತದೆ. ಕೆಲವ್ರು ಏನು ಮಾಡ್ತಾರೆ, ಕ್ಲಾಸ್ ಮುಗ್ದ ನಂತರ ಅವ್ರ ಸ್ಟೂಡೆಂಟಿಗೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಇರ್ತಾರೆ. ಈ ಮೇಡಮ್ ಆಗಿಲ್ಲ, ನಮ್ಮನ್ನು ಎಲ್ಲಿನೂ ಅವ್ರು ಬಿಟ್ಟು ಕೊಡೋದಿಲ್ಲ. ನಮ್ಗೆ ಏನೇ ಡೌಟ್ ಇದ್ದರೂ ಅದನ್ನ ಆವಾಗ ಅವ್ರ ಜೊತೆ ಮೆಸೇಜ್ ಮಾಡಿ ಕೇಳಿದ್ರೆ, ಕಾಲ್ ಮಾಡಿದ್ರು ಅವ್ರು ಅದನ್ನ ಕ್ಲಿಯರ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ಹರಿ ಓಂ. ನಮಸ್ತೆ ಎಲ್ಲರಿಗೂ. ನಾನು ರಕ್ಷಿತಾ ಅಂತ ಬೆಳಗಾವಿಯಿಂದ. ನಾನು ಅರಿ ಎಂಬ್ರಾಯ್ಡ್ರಿ ಕಲ್ತಿರೋದು ಅನುಪಮ ಮೇಡಮ್ ಅವರ ಆನ್ಲೈನ್ ಕ್ಲಾಸ್ನಿಂದ. ನಾನು ಮೊದಲನೇದಾಗಿ ಅನುಪಮ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಅನುಪಮ ಮೇಡಮ್ ಅವ್ರ ಹತ್ರ ಅರಿ ಎಂಬ್ರಾಯ್ಡ್ರಿ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗತ್ತೆ. ಯಾಕಂತ ಹೇಳಿದರೆ, ಒಬ್ಬ ಗುರುವಿಗೆ ಬೇಕಂತ ಮೊದಲನೇದಂದರೆ ತಾಳ್ಮೆ. ಮೇಡಮ್ ಅವರಿಗೆ ತುಂಬ ತಾಳ್ಮೆ ಇದೆ. ಹಾಗೆ ನಮಗೆ ಸ್ಟಿಚಸ್ಗಳು ಬರದೇ ಇರುವಾಗ ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ನಮಗೆ ಸ್ಟಿಚಸ್ಗಳು ಅಥವಾ ಏನಾದ್ರು ಬೀಡ್ಸ್ ವರ್ಕ್ ಆಗಿರ್ಬೋದು ಬರದೇ ಇರುವಾಗ ತುಂಬ ಚೆನ್ನಾಗಿ ನಮಗೆ ಪರ್ಫೆಕ್ಟಾಗಿ ಬರುವ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಆ ಮೇಡಮ್ ಅವ್ರ ಹತ್ರ ಅರಿ ಎಂಬ್ರಾಯ್ಡ್ರಿ ಕಲ್ತಿರೋ ತುಂಬ ಖುಷಿ ಇದೆ, ಹಾಗೆ ಹೆಮ್ಮೆನೂ ಇದೆ. ನಮ್ಮ ಅರಿ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಬೇಕಾಗುವಂಥ ವಿಷಯ ಅಲ್ಲದೆ ನಿಮ್ಮ ಬೇರೆ ವಿಷಯಗಳು, ಅಂದರೆ ನಿಮ್ಮ ಜೀವನ ಶೈಲಿನಲ್ಲಿ ಅಳವಡಿಸ್ಕೊಳ್ಬೇಕಂತ ವಿಷಯಗಳು, ಹಾಗೆ ನಿಮ್ಮ ಕಸ್ಟಮರ್ಗಳ ಜೊತೆಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅವರುಗಳಿಂದ ಹೇಗೆ ಆರ್ಡರ್ಗಳನ್ನು ತಗೋಬೇಕು, ಹೇಗೆ ನಿಮ್ಮ ಕಾಂಟ್ಯಾಕ್ಟ್ಗಳನ್ನು ಮೇಂಟೈನ್ ಮಾಡ್ಕೋಬೇಕು ಅಂಥ ವಿಷಯಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಂಥ ವಿಷಯಗಳನ್ನೆಲ್ಲ ನಮ್ಮ ಜೀವನ ಶೈಲಿನಲ್ಲಿ ಅಳವಡಿಸ್ಕೊಂಡ್ರೆ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮಗೆ ಇಲ್ಲದೆ ಇದ್ದಾಗ, ಅಂದರೆ ಸ್ಟಿಚಸ್ಗಳೇನಾದ್ರು ಬರದೇ ಇದ್ದಾಗ ಎಷ್ಟೇ ಸರ್ತಿ ಕೇಳಿದ್ರು, ಪದೇ ಪದೇ ಕೇಳಿದಾಗ ಕೂಡ ಅದನ್ನು ನೀಟಾಗಿ ಚೆನ್ನಾಗಿ ನಿಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಮೇಡಮು. ಹಾಗೆ ನೀವು ಕ್ಲಾಸ್ ಮುಗಿದ್ರ ಮೇಲೂ ಕೂಡ ನಿಮ್ಮ ಇದು ಸ್ಟಿಚಸ್ಗಳಿಗೆ ಸಂಬಂಧಪಟ್ಟಂಥ ಮೆಸೇಜ್ಗಳನ್ನು ನೀವು ಹಾಕಿದರೆ ಅವರು ಕೂಡಲೇ ನೋಡಿ ಅದಕ್ಕೆ ಒಂದು ರಿಪ್ಲೈ ಮಾಡಿದ್ದಾರೆ. ಇಲ್ಲಿ ತಪ್ಪಿದೆ, ಇದನ್ನು ಹೀಗೆ ಮಾಡಿ, ಸರಿ ಮಾಡಿ, ಅಥವಾ ನಿಮ್ಮ ಬ್ಲೌಸ್ ಡಿಸೈನ್ಗಳ ಟ್ರೇಸ್ ಮಾಡುವಾಗಿರ್ಬೋದು, ಏನಾದ್ರು ತಪ್ಪಿದ್ರೆ ಅದನ್ನು ಸರಿ ಮಾಡಿ, ಅಥವಾ ಚೆನ್ನಾಗಿ ಮಾಡಿದಾಗ ನಿಮಗೆ ಒಳ್ಳೇದಾಗಿದೆ ಅಂತ ಹೇಳಿ ಬೆನ್ನು ತಟ್ಟಿ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಹಾಗೆ ನಾನು ಇವತ್ತು ಅವ್ರ ಹತ್ರ ಅರಿ ವರ್ಕನ್ನು ಕಲಿತು ಸಕ್ಸಸ್ಫುಲ್ ಆಗಿ 2 ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಇದು ನನ್ನ ಮೊದಲನೇ ಥ್ರೆಡ್ ವರ್ಕ್ ಬ್ಲೌಸು. ಜ್ಯುವೆಲರಿ ವರ್ಕ್ ಬ್ಲೌಸ್ ಇನ್ನೂ ಸ್ವಲ್ಪ ಮಾಡಬೇಕು. ಹಾಗೆ ನಮ್ಮ ಜೀವನ ಶೈಲಿನಲ್ಲೂ ಕೂಡ ಕೆಲವೊಂದು ಮೇಡಮ್ ಹೇಳಿಕೊಟ್ಟಂಥ ವಿಷಯಗಳನ್ನು ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು ಅಂತ ಹೇಳಿ ಯಾವುದೇ ಡೌಟ್ ಇಲ್ಲ. ಹಾಗೆ ನೀವು ಯಾರಾದರೂ ಕೂಡ ಅರಿ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತ ಹೇಳಿದರೆ ಅನುಪಮ ಮೇಡಮ್ ಅವರ ಅರಿ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಜಾಯ್ನ್ ಆಗಿ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಡೌಟೇ ಬೇಡ, ಎರಡರಲ್ಲೂ ಒಂದೇ ರೀತಿ ಟೀಚ್ ಮಾಡಿಕೊಡ್ತಾರೆ. ನಿಮಗೆ ಪರ್ಫೆಕ್ಟ್ ಎಂಬ್ರಾಯ್ಡ್ರಿ ವರ್ಕ್ ಬರುವ ಹಾಗೆ ಮೇಡಮ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಯಾವುದೇ ಡೌಟ್ ಬೇಡ, ನೀವು ಕಣ್ಣು ಮುಚ್ಚಿ ಮೇಡಮ್ ಅವರನ್ನು ನಂಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಬೇಸಿಕ್ ಅರಿ ಎಂಬ್ರಾಯ್ಡ್ರಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಕಾರಣ ಅನುಪಮ ಮೇಡಮ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ನಾನು ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಅನುಪಮ ಮೇಡಮ್ ಅವರ ಆನ್ಲೈನ್ ಆರಿ ಕ್ಲಾಸ್ ಸ್ಟೂಡೆಂಟು.
ನನಗೆ ಎಂಬ್ರಾಯ್ಡ್ರಿ ಕಲಿಬೇಕಂತ ತುಂಬ ಆಸೆ ಇತ್ತು. ಆದರೆ ಯಾರು ಹೇಳಿಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದ್ಸಲ ಹೀಗೆ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಅನುಪಮ ಮೇಡಮ್ ಅವರ ಚಾನಲ್ ನೋಡಿದೆ. ಆವಾಗ ನಂಗೆ ಗೊತ್ತಾಯಿತು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಎರಡೂ ಸಹ ಮಾಡ್ತಾರೆ ಅಂತ. ನಾನು ಅವ್ರಿಗೆ ಕಾಲ್ ಮಾಡಿದೆ. ನನಗೆ ಬೇಕಾಗಿದ್ದು ಆಫ್ಲೈನ್ ಕ್ಲಾಸ್, ಆದರೆ ಮಗು ಇರೋ ಕಾರಣ ಆ ಟೈಮ್ ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಮೇಡಮೇ ಸಜೆಸ್ಟ್ ಮಾಡಿದರು ಆನ್ಲೈನ್ ಕ್ಲಾಸ್ ತಗೊಳ್ಳಿ, ಅದರಲ್ಲಿ ನಿಮಗೆ ದಿನಕ್ಕೆ 1 ಗಂಟೆ ಕ್ಲಾಸ್ ಇರ್ತದೆ, 2 ಸ್ಟಿಚ್ ಹೇಳಿಕೊಟ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಟೈಮ್ ಸಿಗ್ತದೆ ಅಂತ. ಆಮೇಲೆ ನಾನು ಹೇಳಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ರು ಕಲ್ತಿದ್ದಾರೆ ಮೇಡಮ್, ಯಾರ ಹತ್ರ ಕಲ್ತಿದ್ದು ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಅವ್ರ ಹೆಸರು ಹೇಳಿದಾಗ ಮೇಡಮ್ ಹೇಳಿದ್ರು ಅವರು ಸಹ ನಂದೇ ಸ್ಟೂಡೆಂಟ್ ಅಂತ. ನಾನು ಹೋಗಿ ಅವ್ರ ಹತ್ರ ಕೇಳಿದೆ ಹೇಗಾಗ್ತದೆ ಕ್ಲಾಸ್ ಅಂತ, ಆನ್ಲೈನ್ ಕ್ಲಾಸ್ ಅಂತ. ಆಗ ಅವ್ರು ಹೇಳಿದರು ಆನ್ಲೈನ್ ಕ್ಲಾಸ್ ಆದರೂ ಸಹ ಅವರು ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಹೇಳಿಕೊಟ್ಟಾಗೆ ಹೇಳಿಕೊಡ್ತಾರೆ, ಗೊತ್ತಾಗಲಿಲ್ಲ ಅಂದರೂ ಸಹ ಪದೇ ಪದೇ ಕೇಳ್ಬೋದು ಅಂತ. ಆಮೇಲೆ ನಾನು ಕ್ಲಾಸ್ ಜಾಯ್ನ್ ಆದೆ. ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಈಗ ನನಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೂ ಸಹ ಪದೇ ಪದೇ ಕೇಳ್ಬೋದು, ಮ್ಯಾಮ್ ಹೇಳಿಕೊಡ್ತಾ ಇದ್ರು. ಮತ್ತೇನಾದರೂ ತಪ್ಪಾದರೂ ಸಹ ಮೇಡಮ್ ಅದನ್ನು ಸರಿ ಮಾಡಲಿಕ್ಕೆ ಹೇಳ್ತಾ ಇದ್ರು. ಈಗ ನಾನು 2 ಬ್ಲೌಸ್ ಮಾಡಿದ್ದೀನಿ, ಒಂದು ಥ್ರೆಡ್ ವರ್ಕ್ ಮತ್ತು ಒಂದು ಜುವೆಲ್ರಿ ವರ್ಕ್. 2 ಸಹ ಚೆನ್ನಾಗಿ ಬಂದಿದೆ. ನಾನು ಥ್ರೆಡ್ ವರ್ಕ್ ಬ್ಲೌಸ್ ನಾನು ಸ್ಟಿಚಿಂಗಿಗೆ ಕೊಟ್ಟಿದ್ದೇನೆ. ಈಗ ನನ್ನ ಹತ್ರ ಎಂಬ್ರಾಯ್ಡ್ರಿ, ಇದು ಜುವೆಲ್ರಿ ಎಂಬ್ರಾಯ್ಡ್ರಿ ಮಾಡಿದ್ದಿದೆ. ಇದು ನಾನು ಮಾಡಿರೋ ಸೆಕೆಂಡ್ ಬ್ಲೌಸು. 2 ಸಹ ಚೆನ್ನಾಗಿ ಬಂದಿದೆ. ಈಗ ನನಗೊಂದು ಕಾನ್ಫಿಡೆನ್ಸ್ ಇದೆ, ನಾನು ಕಸ್ಟಮರ್ ಆರ್ಡರ್ ತಗೊಳ್ಬೋದು ಅಂತ. ಮೇಡಮ್ ಸಹ ಏನಾದರೂ ಮುಂದೆ ಕಸ್ಟಮರ್ ಆರ್ಡರ್ ತಗೊಂಡಾಗ ಏನಾದರೂ ಹೆಲ್ಪ್ ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಈ ಕ್ಲಾಸಿಂದ ತುಂಬ ಯೂಸ್ ಆಗಿದೆ. ನೀವು ಕ್ಲಾಸಿಗೆ ಜಾಯಿನ್ ಆಗಿ ಯೂಸ್ಫುಲ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ನಮಿತಾ ಅಂತ ಶೃಂಗೇರಿಯಿಂದ. ನಾನು ಅನುಪಮ ಮೇಡಮ್ ಅವರ ಆನ್ಲೈನ್ ಸ್ಟೂಡೆಂಟ್. ಫಸ್ಟ್ಲಿ ಮೇಡಮ್ಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೀವು ಹೇಳ್ಕೊಟ್ಟಿದ್ದೀರಾ, ನಾವು ಅದನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ನನಗೆ ಫಸ್ಟಿಗೆ ಡೌಟ್ ಇತ್ತು, ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೂಡೆಂಟ್ಸ್ ವ್ಯತ್ಯಾಸ ಇರ್ಬೋದೇನೋ, ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ನಾವು ಕಲಿಬೋದು, ಆನ್ಲೈನಲ್ಲಿ ಅಷ್ಟೊಂದು ಚೆನ್ನಾಗಿ ಕಲೀಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಆನ್ಲೈನಲ್ಲಿ ನಾವು ಜಾಯ್ನ್ ಆಗಿ ತುಂಬ ಸಕ್ಸಸ್ಫುಲ್ಲಾಗಿ ಕೋರ್ಸ್ನ ಕಂಪ್ಲೀಟ್ ಮಾಡಿ 2 ಬ್ಲೌಸ್ನ ನಾವು ಇವತ್ತು ಮಾಡಿದ್ದೀವಿ. ಒಂದು ಥ್ರೆಡ್ ವರ್ಕ್ ಬ್ಲೌಸ್, ಇನ್ನೊಂದು ಜ್ಯುವೆಲರಿ ವರ್ಕ್ ಬ್ಲೌಸ್. 2 ಬ್ಲೌಸ್ ಮೇಡಮ್ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಥ್ರೆಡ್ ವರ್ಕ್ ಬ್ಲೌಸ್ ನಾನು ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ. ಜ್ಯುವೆಲರಿ ವರ್ಕ್ ಬ್ಲೌಸ್ ಈಗ ನನ್ನ ಹತ್ರ ಇದೆ. ಇದು ನನ್ನ ಜ್ಯುವೆಲರಿ ವರ್ಕ್ ಬ್ಲೌಸ್. ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ವರ್ಕ್ ನಾನು ನೋಡಿದರೆ ಇಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ ಅನ್ನೋದು. ಪ್ಲಸ್ ಮೇಡಮ್ ಅಷ್ಟು ಚೆನ್ನಾಗಿ ನಮಗೆ ಟೀಚ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಸಹ ಏನಾದರೂ ಡೌಟ್ ಬಂದರೆ ನೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಾಗಲಿ, ನಮ್ಮನ್ನು ರೀಚ್ ಔಟ್ ಆಗೋದಾಗಲಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಅದಕ್ಕೆ ರಿಯಾಕ್ಟ್ ಮಾಡೋದಾಗಲಿ ಇಮಿಡಿಯೇಟಾಗಿ ತುಂಬ ಚೆನ್ನಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಕ್ಲಾಸಲ್ಲಿ ಎಷ್ಟೇ ಸರಿ ಡೌಟ್ ಬಂದರೂ ಸಹ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟು ನಮಗೆ ಈ ಜರ್ನಿನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಮೇಡಮ್ನ ಯೂಟ್ಯೂಬಲ್ಲಿ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ, ಅವ್ರು ಹಾಕೋ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಅದ್ರ ಥ್ರೂ ಅವ್ರ ನಂಬರ್ ಸಿಕ್ತು. ನಾನು ಹಾಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದೆ. ತುಂಬ ಆರಿ ಎಂಬ್ರಾಯ್ಡರಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಬಟ್ ಕರೆಕ್ಟಾಗಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಅನುಪಮ ಮೇಡಮ್ ಅವ್ರನ್ನ ಚೂಸ್ ಮಾಡಿದೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ತುಂಬ ನೀಟಾಗಿ ಹೇಳ್ಕೊಡ್ತಾರೆ ವಿತ್ ಆಲ್ ಪೇಷನ್ಸಿಂದ. ಆರಿ ಎಂಬ್ರಾಯ್ಡರಿ ಬೇಕಾದ ಸಲಹೆಗಳಲ್ಲದೆ ನಮ್ಮ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ಸಲಹೆಗಳು ಕೊಟ್ಟಿದ್ದಾರೆ. ಅದು ಸಹ ನಮಗೆ ತುಂಬ ಹೆಲ್ಪ್ ಆಗಿದೆ. ಒಂದು ಗುರು ಇದ್ದರೆ ಗುರಿಯನ್ನು ನಾವು ತುಂಬ ಸುಲಭವಾಗಿ ತಲುಪ್ಬೋದು ಅಂತೀವಿ. ಆ ಗುರಿ ಇವತ್ತು ಕಂಪ್ಲೀಟ್ ಆಗಿದೆ. ನಾಳೆ ನಾವು ಕಸ್ಟಮರ್ಸ್ ಆರ್ಡರ್ಸ್ನ ನಾವು ಈಸಿಯಾಗಿ ತಗೋತೀವಿ, ಈಸಿಯಾಗಿ ಫೇಸ್ ಮಾಡ್ತೀವಿ. ಯಾಕಂದರೆ ಮೇಡಮ್ ಅದನ್ನು ಹೇಳ್ಕೊಟ್ಟಿದ್ದಾರೆ. ಕಸ್ಟಮರ್ಸ್ ಬಂದಾಗ ಹೇಗೆ ರಿಯಾಕ್ಟ್ ಆಗಬೇಕು, ಯಾವ ಥರ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಆರ್ಡರ್ಸ್ ತಗೋಬೇಕು. ಅದರಿಂದಾಗಿ ನಾವು ಕಸ್ಟಮರ್ನ ಈಸಿಯಾಗಿ ಫೇಸ್ ಮಾಡ್ತೀವಿ. ಮತ್ತು ನನಗೊಂಥರ ಧೈರ್ಯ ಇದೆ, ನಾಳೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆರಿ ಎಂಬ್ರಾಯ್ಡರಿ ರಿಲೇಟೆಡ್, ಅಥವಾ ನಾನು ಕಸ್ಟಮರ್ಸ್ ಆರ್ಡರ್ಸ್ನ ತೊಗೋಬೋದು ಅನ್ನೋದ್ರ ಬಗ್ಗೆ. ಇದಕ್ಕೆ ನಾನು ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀದೇವಿ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಎಂಬ್ರಾಯ್ಡಿಂಗ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಏನು ಮಾಡೋದು ಅಂತ ನಾನು ಸುಮಾರು ಕಡೆ ಸರ್ಚ್ ಮಾಡಿದೆ, ಎಲ್ಲೂ ನನಗೆ ಸಿಗಲಿಲ್ಲ ಕ್ಲಾಸು. ಸರಿ ಫೋನಲ್ಲಿ ನೋಡೋಣ ಗೂಗಲಲ್ಲಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಮ್ಯಾಮ್ ಅವ್ರದ್ದು ನಂಬರ್ ಸಿಕ್ತು. ಆಮೇಲೆ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಆಯಿತು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿ ಅವರು ಕ್ಲಾಸಿಗೆ ಜಾಯ್ನ್ ಆದೆ. ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಮ್ಯಾಮು ಏನೇ ಡೌಟ್ ಬಂದರೂ ಏನೋ ಒಂದು ಇದಿಲ್ದಿರ ಎಷ್ಟು ಸತಿ ಕೇಳಿದ್ರು ಹೇಳ್ಕೊಡ್ತಾರೆ. ಮತ್ತು ಅವ್ರ ಕ್ಲಾಸಲ್ಲಿ ಅವರು 2 ಬ್ಲೌಸ್ ಮಾಡಿಸ್ತಾರೆ, ಥ್ರೆಡ್ ವರ್ಕು ಮತ್ತು ಜ್ಯುವೆಲರಿ ವರ್ಕು.
ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಮಾತ್ರ. ಎಲ್ಲರೂ ನನ್ನ ಸುತ್ತಮುತ್ತ ಇರೋರೆಲ್ಲ ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರಾ, ಇಷ್ಟು ಚೆನ್ನಾಗಿ ಬಂತಾ, ನೀನು ಕಲಿತಾ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಮಾಡ್ಬೋದು. ನನ್ನ ಬ್ಲೌಸ್ 2 ಸ್ಟಿಚಿಂಗ್ ಹೋಗಿದೆ. ಕ್ಲಾಸು ಟೈಮಿಂಗ್ಸು ಅಡ್ಜಸ್ಟ್ ಆಯಿತು. ಮಕ್ಕಳು ಸ್ಕೂಲು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕ್ಲಾಸು ಕೇಳ್ತಾ ಇದ್ದೆ. ತುಂಬ ನನಗೆ ಯೂಸ್ಫುಲ್ ಆಯಿತು. ಇವಾಗ ನನಗೊಂದು ಜವಾಬ್ದಾರಿ ಅಂತ ಆಯಿತು, ಕೆಲಸ ಅಂತ ಆಯಿತು. ನಾನು ಕಲಿತೀನ ಅನ್ನೋದೇ ನನಗಿತ್ತು. ಆದರೆ ಮ್ಯಾಮು ಹೇಳ್ಕೊಡೋ ಒಂದು ರೀತಿಯಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಕಲಿಯೋ ಥರ ಅವರು ಸಮಾಧಾನವಾಗಿ ನಿಧಾನವಾಗಿ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ ಯು. ಯಾರಾದರೂ ಮ್ಯಾಮ್ ಹತ್ರ ಎಂಬ್ರಾಯ್ಡಿಂಗ್ ಕಲಿಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಧೈರ್ಯವಾಗಿ ಕಲೀರಿ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅನಸೂಯ. ನಾನು ಉಡುಪಿಯ ಲಕ್ಷ್ಮೀನಗರದ ನಿವಾಸಿ. ನಾನು ಆರ್ಯ ವರ್ಕನ್ನು ಅನುಪಮ ವೆಂಕಟೇಶ್ ಬಳಿ ಆನ್ಲೈನಲ್ಲಿ ಕಲ್ತ್ಕೊಂಡೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇ ಡೌಟ್ ಇದ್ದರೂ ಕೂಡ ಅದೇ ದಿವಸ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ. ತುಂಬ ತಾಳ್ಮೆಯಿಂದ ಹೇಳಿಕೊಡ್ತಾರೆ. ನಾನು 2 ಬ್ಲೌಸ್ ಮಾಡಿದೆ. ಅದರಲ್ಲಿ ಒಂದು ಥ್ರೆಡ್ ವರ್ಕಿದ್ದು ಬ್ಲೌಸ್ ಕಂಪ್ಲೀಟ್ ಆಗಿದೆ. ಇನ್ನು ಜ್ಯುವೆಲ್ರಿ ವರ್ಕಿದು ಮಾಡ್ತಾ ಇದ್ದೇನೆ. ಥ್ರೆಡ್ ವರ್ಕಿನ ಬ್ಲೌಸ್ ಈ ರೀತಿ ಇದೆ. ಕಲೀಲಿಕ್ಕೆ ಏಜ್ ಲಿಮಿಟ್ ಇಲ್ಲ. ನಮಗೆ ಕಲಿಬೇಕು ಅಂತ ಹೇಳುವ ದೃಢ ಸಂಕಲ್ಪ ಇದ್ದರೆ ಖಂಡಿತವಾಗಿಯೂ ಕೂಡ ಆನ್ಲೈನಲ್ಲಿ ಖಂಡಿತವಾಗಿಯೂ ಆರ್ಯ ಎಂಬ್ರಾಯ್ಡ್ರಿಯನ್ನು ಕಲಿಬೋದು ಅಂತ ಹೇಳಿಕೊಂಡು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರು ಬೇಕಿದ್ದರೂ ಜಾಯ್ನ್ ಆಗ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕಲಿಸಿದಂಥ ಅನುಪಮ ವೆಂಕಟೇಶಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಅನುಪಮ ಮೇಡಮ್ ಅವರ ಆನ್ಲೈನ್ ಸ್ಟೂಡೆಂಟ್. ನಾನು ಆರ್ಯ ಎಂಬ್ರಾಯ್ಡರಿ ಕ್ಲಾಸ್ ಜಾಯ್ನ್ ಆಗ್ತೇನೆ ಅಂತ ಕನಸಲ್ಲಿ ಕೂಡ ಎನಿಸ್ಲಿರಲಿಲ್ಲ. ಅಂದರೆ ನನಗೆ ಅದ್ರ ಐಡಿಯಾ ಕೂಡ ಗೊತ್ತಿಲ್ಲ, ಅದು ಬೇಸಿಕ್ ಕೂಡ ಗೊತ್ತಿರಲಿಲ್ಲ. ಅದ್ರ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಲ್ಲ, ಸುಮ್ಮನೆ ಯಾಕೆ ಮನೇಲಿ ಕೂತ್ಕೊಳ್ಳೋದು ಆಗ್ತಿತ್ತು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ರು, ನೀನು ಎಂಬ್ರಾಯ್ಡರಿ ಅಥವಾ ಟೈಲರಿಂಗ್ ಮಾಡ್ಬೋದಲ್ಲ ಅಂತ. ಅದಕ್ಕೆ ನಾನು ನನ್ನ ಕೋರ್ಸಸ್ ಹತ್ರ ಮಾತಾಡಿದ್ದು. ಅವರು ಟೈಲರಿಂಗ್ ಮಾಡ್ತಿದ್ರು. ಅವರವರ ಫ್ರೆಂಡ್ ಮೂಲಕ ಅನುಪಮ ಮೇಡಮ್ ಅವ್ರ ನಂಬರ್ ಕೊಟ್ಟು ನಾನು ಮೇಡಮ್ಗೆ ಕಾಲ್ ಮಾಡಿ ಮಾತಾಡಿದೆ. ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಮತ್ತು ನಾನು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ತೇನೆ ಅಂತ ಹೇಳಿದೆ. ಆಫ್ಲೈನ್ ನನಗೆ ತುಂಬ ದೂರ ಆಗುತ್ತೆ. ಸೊ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆದ ನಂತರ ಪುನಃ ಹೆದರಿಕೆ ಆಯಿತು, ಡೌಟ್ಸ್ ಆಯಿತು, ಎಲ್ಲ ಒಟ್ಟು ಕನ್ಫ್ಯೂಸ್ ಆಯಿತು ನನಗೆ. ಇದು ಆನ್ಲೈನ್ ಕ್ಲಾಸ್ ಹೇಗೆ ಮಾಡೋದು, ಅಂದರೆ ಆರಿ ಸೂಜಿ ನೋಡಿದೆ ಫಸ್ಟ್ ನಾನು. ಅದು ಹೇಗೆ ತೆಗೆಯೋದು, ಹೇಗೆ ಹಾಕೋದು, ಮತ್ತು ನಮ್ಮ ಹೋಮ್ವರ್ಕಲ್ಲಿ ಹೇಗೆ ಮಿಸ್ಟೇಕ್ಸ್ ಅಲ್ಲಿ ಹೇಗೆ ಗೊತ್ತಾಗೋದು ಅವರಿಗೆ ಅಂತ ಎಲ್ಲ ಆಗ್ತಿತ್ತು. ಬಟ್ ಮೇಡಮ್ ಹೇಳಿಕೊಡುವ ರೀತಿ, ಅವರ ಸಪೋರ್ಟ್, ಅವರ ಮೋಟಿವೇಶನ್ ನಮ್ಗೆ ಇನ್ನೂ ಮಾಡುವಂತಾಗ್ತಿತ್ತು. ಅಂದರೆ ಅವರು ನಮಗೆ ಆನ್ಲೈನಲ್ಲಿ ಮಾಡ್ತಾರೆ ಆಗ್ತಿರ್ಲಿಲ್ಲ, ಅವರು ನಮ್ಮ ಕಣ್ಣ ಮುಂದೆ ಇದ್ದು ನಮಗೆ ಮಾಡಿಸ್ತಾರೆ ಅಂತ ಆಗ್ತಿತ್ತು. ಅರ್ಥ ಆಗುತ್ತಾರೆ ಪದೇ ಪದೇ ಹೇಳಿಕೊಟ್ಟಿದ್ರು. ಅವ್ರು ಕೇಳಿ ಅಂತ ಹೇಳ್ತಿದ್ರು, ನೀವು ಅರ್ಥ ಆಗಿದ್ರೆ ಇನ್ನೊಂದ್ಸಲ ಕೇಳಿ, ಡೌಟ್ ಕ್ಲಾರಿಫೈ ಮಾಡಿ, ಮತ್ತೆ ಕಷ್ಟ ಆಗತ್ತೆ ಈಗಲೇ ಕೇಳಿ, ಎಲ್ಲ ಡೌಟ್ಸ್ ಎಲ್ಲ ಕೇಳಿ, ಪದೇ ಪದೇ ಕೇಳಿ ನಮಗೆ ಹೇಳ್ತಿದ್ರು. ಮಿಸ್ಟೇಕ್ಸ್ ಎಲ್ಲ ಕರೆಕ್ಷನ್ ಮಾಡ್ತಿದ್ರು, ಹೋಮ್ವರ್ಕ್ ಕೊಡಿಸ್ತಿದ್ರು, ಹೋಮ್ವರ್ಕ್ ಎಲ್ಲ ಮಾಡಿಸ್ತಿದ್ರು. ಕೊನೆಗೆ ನಮಗೆ 2 ಬ್ಲೌಸ್ ವರ್ಕ್ ಕೊಡ್ತಿದ್ರು. ಒಂದು ಥ್ರೆಡ್ ವರ್ಕ್ ಮತ್ತು ಬೀಡ್ ವರ್ಕ್ ಅಂತ. ಆ ಥ್ರೆಡ್ ವರ್ಕಲ್ಲಿ ಸಹ ನಮಗೆ ಏನಾದರೂ ಡೌಟ್ ಬಂದರೆ ಕೇಳಿ ಅಂತ ಹೇಳ್ತಿದ್ರು. ನಾವು ಅದಕ್ಕೆ ಯಾವ ಕಲರ್ ಬೀಡ್ ವರ್ಕ್, ಯಾವ ಕಲರ್ಗೆ ಯಾವ ಸೂಟ್ ಆಗುತ್ತೆ ಎಲ್ಲ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಿದ್ರು ನಮಗೆ. ಅವರು ಶಿ ಈಸ್ ಮದರ್ ಟೀಚರ್. ಅವರ ಮೋಟಿವೇಶನ್ ಮತ್ತು ಸಪೋರ್ಟ್ ನಮಗೆ ಬದುಕಿಗೆ ಒಂದು ದಾರಿದೀಪ ಆಗಿತ್ತು. Thank you so much, ma'am. Thank you so much for everything. We all love you, ma'am. Loads of love to you, ma'am. Stay blessed always. ನಮಸ್ತೆ ಎಲ್ರಿಗೂ. ನಾನು ಸಿಂಚನ, ಮಣಿಪಾಲಿಂದ ಮಾತಾಡ್ತಾ ಇರೋದು. ನಾನು ಆರಿ ವರ್ಕ್ ಕಲಿಬೇಕು ಅಂತ ಅಂದ್ಕೊಂಡಾಗ ನನಗೆ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ. ಆಮೇಲೆ ಟೈಮ್ ಸೆಟ್ ಆಯಿತು. ಸೊ ನಾನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ, ಯಾರ್ದು ಎಲ್ಲಿ ಕ್ಲಾಸಿಗೆ ಹೋಗಲಿ ಅನ್ನೋದಕ್ಕೆ. ಆಗ ಮೇಡಮಿಗೆ ಸಿಕ್ತು. ನಾನು ಮತ್ತೆ ಯಾರ್ದನ್ನು ನೋಡೋಕ್ಕೆ ಹೋಗಿಲ್ಲ, ಯಾರ್ದು ಸರ್ಚ್ ಮಾಡಿಲ್ಲ. ಡೈರೆಕ್ಟ್ ಮೇಡಮಿಗೆ ಕಾಲ್ ಕೇಳಿದೆ. ನಾನು ಆಫ್ಲೈನ್ ಕ್ಲಾಸಿಗೆ ಕೇಳಿದ್ದೆ ಆ್ಯಕ್ಚುಲಿ. ಮೇಡಮ್ ಇಲ್ಲ, ಆನ್ಲೈನ್ ಕ್ಲಾಸ್ ತೊಗೊಳ್ಳಿ, ಆನ್ಲೈನಲ್ಲಿ ನಿಮಗೆ ಟೈಮ್ ಸಿಗುತ್ತೆ ಮಾಡೋದಕ್ಕೆ ಅಂತೆಲ್ಲ ಹೇಳಿದರು. ಆಯಿತು ಅಂತ ಜಾಯಿನ್ ಆದೆ. ಬಟ್ ಹೇಗಾಗುತ್ತೋ ಏನೋ ಅನ್ನೋದೊಂದು ಭಯ ಇತ್ತು. ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ.
ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ನಾವು ಎಷ್ಟೇ ಸಲ ಕೇಳಿದರೂ ಕೂಡ ನಮಗೆ ಅರ್ಥ ಆಗೋ ಥರನೇ ಹೇಳಿಕೊಡ್ತಾರೆ. ನಮಗೆ ಆಫ್ಲೈನಿಗೂ ಆನ್ಲೈನಿಗೂ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ತುಂಬ ಚೆನ್ನಾಗಿ ಕಲಿಬೋದು, ಟೈಮು ಕೂಡ ಸಿಗುತ್ತೆ. ನಾನು ಇಷ್ಟು ಚೆನ್ನಾಗಿ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಮೇಡಮ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತಲೇ ಅರ್ಥ. ಏನೂ ತೊಂದರೆ ಇಲ್ಲ, ಆರಾಮಾಗಿ ನಾವು ಆಫ್ಲೈನ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಎರಡು ಒಂದೇ ರೀತಿಯಲ್ಲಿ ಕಲಿಬೋದು. ಮೇಡಮಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರು ನಮಸ್ಕಾರ ಎಲ್ರಿಗೂ. ನಾನು ಸುಪ್ರಭಾ, ಅಡಪಾಡಿಪಳ್ಳಿಯಿಂದ. ಮೇಡಮ್ ಅನುಪಮ ಅವರ ಆರಿ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್. ನಾನು ತುಂಬ ಹೆಮ್ಮೆ ಪಡ್ತೇನೆ ಅವರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ. ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕಲಿಸ್ಬೋದು ಅಥವಾ ಹೇಗೆ ಕಲಿಬೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ ನಾನು. ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಇದೇ ತಾರೀಕಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದರು. ಕ್ಲಾಸ್ ಫಸ್ಟಲ್ಲಿ ತುಂಬ ನರ್ವಸ್ ಫೀಲ್ ಆಗ್ತಾಯಿತ್ತು, ಹೇಗೆ ಮಾತಾಡ್ಬೋದು, ಹೇಗೆ ಕಲಿಬೋದು ಅಂತ ಹೇಳಿ. ಯಾಕೆಂತ ಹೇಳಿದರೆ ಅದರ ಬಗ್ಗೆ ನಾಲೆಜೇ ಇರಲಿಲ್ಲ ನನಗೆ. ಬಟ್ ಅವರು ಫಸ್ಟ್ ದಿವಸ ಹೇಳಿದ ಒಂದು ಧೈರ್ಯ ಆಗಿರ್ಬೋದು ಅಥವಾ ಅವ್ರು ಮಾತಾಡಿದಂಥ ಶೈಲಿ ತುಂಬ ಇಷ್ಟ ಆಯಿತು. ಆ ಕಾರಣದಿಂದ ನಾನು ಡೇ ಫಸ್ಟಿಂದ ಡೇ ಲಾಸ್ಟ್ ತನಕ ಕೂಡ ಸಕ್ಸಸ್ಫುಲ್ಲಾಗಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಒಂದು ಗುರುವಿಗೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಮುಖ್ಯವಾಗಿ ತಾಳ್ಮೆ, ಅದೇ ಮತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಅವರು ತುಂಬ ಚೆನ್ನಾಗಿ ಕನ್ನಡದಲ್ಲೇ ಹೇಳಿಕೊಡ್ತಾರೆ. ಜೊತೆಗೆ ಹಳ್ಳಿಯ ಶೈಲಿಯಲ್ಲಿ, ಹಳ್ಳಿಯ ಸೊಗಡಿನ ಭಾಷೆಯಲ್ಲಿ ಮಾತಾಡ್ತಾರೆ. ಅದು ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು ಅವರ ಬಗ್ಗೆ. ಮತ್ತು 2 ಬ್ಲೌಸನ್ನು ಮಾಡಿಸ್ತಾರೆ ಕ್ಲಾಸಲ್ಲಿ. ಇದು ನನ್ನ ಫಸ್ಟ್ ಬ್ಲೌಸ್, ಥ್ರೆಡ್ ವರ್ಕ್ ಬ್ಲೌಸ್. ಇದು ಸ್ಲೀವ್ಸ್. ಇದು ಸೆಕೆಂಡ್ ಬ್ಲೌಸು, ಬೀಡ್ ವರ್ಕ್ ಬ್ಲೌಸ್. ಬೀಡ್ ವರ್ಕ್ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಯಾಚ್ನಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದಕ್ಕೆಲ್ಲ ಮೇಡಮೇ ಕಾರಣ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ತಾಳ್ಮೆಯಿಂದ. 25 ಜನ ಒಂದು ಬ್ಯಾಚಲ್ಲಿದ್ದರೆ 25 ಥರದ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಾವಧಾನವಾಗಿ ಉತ್ತರವನ್ನು ಕೊಟ್ಟು ತುಂಬ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಎಷ್ಟೋ ಉದ್ಯೋಗ ಇಲ್ಲದ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಅಥವಾ ಇವರ ಒಂದು ಕ್ಲಾಸಿನಿಂದ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ತುಂಬ ಜನ ಸದುಪಯೋಗಪಡಿಸಿಕೊಂಡಿದ್ದಾರೆ. ಅದೊಂದು ತುಂಬ ಹೆಮ್ಮೆಯ ವಿಷಯ. ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ನಾನು 100% ಭರವಸೆಯನ್ನು ಕೊಡ್ತಾ ಇದ್ದೇನೆ. ಯಾರು ಕೂಡ ಇವರ ತರಗತಿಗೆ ಜಾಯಿನ್ ಆಗಿ ತುಂಬ ಚೆನ್ನಾಗಿ ಕಲಿಬೋದು ಅಂತ ಹೇಳಿ. ಮೇಡಮ್, ನಿಮಗೆ ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬೆಳಗಾವಿಯಿಂದ ಪುರುಶ್ರೀ ಅಂತ ಮಾತಾಡ್ತಿರೋದು. ನಾನು ಅನುಪಮ ಮ್ಯಾಮ್ ಅವರ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು. ನಾನು ಆನ್ಲೈನ್ ಕ್ಲಾಸಿಗೆ ಹೇಗೆ ಜಾಯಿನ್ ಆಗಿದ್ದು ಅಂದರೆ, ಯೂಟ್ಯೂಬಲ್ಲಿ ನೀನು ನೋಡ್ತಾ ಇದ್ದೆ. ಆವಾಗ ಅನುಪಮ ಮ್ಯಾಮ್ ಅವರ ಸ್ಟೂಡೆಂಟ್ ಮಾಡಿದ್ದು ವಿಡಿಯೋ ನೋಡಿದೆ. ಆವಾಗ ಅವರು ಹೇಳಿದ ಮಾತು ಒಂದೊಂದು ನನಗೆ ಇಷ್ಟವಾಯಿತು. ಆವಾಗ ಅವ್ರ ಕ್ಲಾಸಿಗೆ ನಾನು ಜಾಯಿನ್ ಆಗಬೇಕು, ನಾನು ಆರಿ ವರ್ಕ್ ಕಲಿಬೇಕು ಅಂತ ಆವಾಗ ನನಗೆ ಇಂಟ್ರೆಸ್ಟ್ ಬಂದಿದ್ದು. ನನಗೆ ಆರಿ ವರ್ಕ್ ಬಗ್ಗೆ ನಿಜವಾಗ್ಲೂ ನನಗೇನೂ ಗೊತ್ತಿರಲಿಲ್ಲ. ಆವಾಗ ಯೂಟ್ಯೂಬಲ್ಲಿರೋ ನಂಬರನ್ನು ತೊಗೊಂಡು ಮ್ಯಾಮ್ಗೆ ಕಾಲ್ ಮಾಡಿ ಕೇಳಿದೆ, ಹೇಗೆ ನೀನು ಅಂತ ಮಾಹಿತಿ ತೊಗೊಂಡೆ. ಕಲಿಬೋದು, ಮಾಡ್ಬೋದು. ನಾನು ಒಂದು ಥ್ರೆಡ್ ವರ್ಕ್ ಬ್ಲೌಸ್ ಮಾಡಿಸ್ತೀನಿ, ಒಂದು ಜ್ಯುವೆಲರಿ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದರು. ನಮ್ಮ ಕಡೆಯಿಂದನೇ ಮಾಡಿಸ್ತೀನಿ ಅಂತ ಹೇಳಿದರು. ಮಾಡಿಸಿದ್ರು. ಒಂದು ಥ್ರೆಡ್ ಬ್ಲೌಸ್ ರೆಡಿ ಆಗಿದೆ, ಅದನ್ನು ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಇವಾಗ ಬೀಡ್ ವರ್ಕು ಮಾಡ್ತಾಯಿದ್ದೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಮ್ಯಾಮ್ ಒಳ್ಳೆಯವರು, ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಎಲ್ಲನೂ ನಿಜ ತುಂಬ ಸೂಪರಾಗಿ ಹೇಳಿಕೊಡ್ತಾರೆ. ನಾನು ಇಷ್ಟೊಂದೆಲ್ಲ ಕಲಿತೀನಿ ಅಂತ ಅಂದುಕೊಂಡಿರಲಿಲ್ಲ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಕಲಿತಿದ್ದನ್ನು ನೋಡಿ. ಐ ಆಮ್ ಸೋ ಹ್ಯಾಪಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟಫ್ ಅನಿಸುತ್ತೆ, ಆನಂತರ ನಮಗೆ ಈಜಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲಿತೆ, ಮಾಡಿದೆ. ಆಮೇಲೆ ಈಗ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮಿಸ್ ಯು. ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ. ನಮ್ಮ ಮ್ಯಾಮ್ ತುಂಬ ಒಳ್ಳೆಯವರು, ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ. ಮತ್ತೇನಿಲ್ಲ, ನೀವು ಕಲಿಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ಅನುಪಮ ಮ್ಯಾಮ್ ಅವರ ಕ್ಲಾಸಿಗೆ ಜಾಯಿನ್ ಆಗಿ ನೀವು ಕಲೀರಿ. ನಾವು ಕಲ್ತಿದ್ದೀವಲ್ವ, ನೀವು ಕಲೀರಿ. ನೀವು ಬ್ಲೌಸ್ಗಳನ್ನು ನೀವು ಮಾಡ್ಬೋದು, ನಿಮ್ಮ ಬ್ಲೌಸ್ಗಳನ್ನು ನೀವು ಮಾಡ್ಕೋಬೋದು. ಬೇರೆಯವರ ಹಾಡುಗಳನ್ನು ತೊಗೋಬೋದಲ್ವ. ನೀವು ಕಲೀರಿ, ನೀವು ಮಾಡಿರಿ. ನಾವು ಕಲ್ತಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮ್ಯಾಮ್ಗೆ ತುಂಬ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಮ್ಯಾಮ್ ಮಿಸ್ ಯು. ಹಾಯ್ ಹೆಲೋ, ನನ್ನ ಹೆಸರು ಚೈತ್ರ ಉಚಿಲದಿಂದ. ನಾನು ರಚನಾ ಮ್ಯಾಮ್ ಆರಿ ಎಂಬ್ರಾಯ್ಡಿಂಗ್ ಮಗ್ಗಮ್ ವರ್ಕ್ಸ್ ಅವರ ಆನ್ಲೈನ್ ಸ್ಟೂಡೆಂಟ್. ರಚನಾ ಮ್ಯಾಮ್ ಅವರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ನನಗೆ ಬಂದ ಡೌಟು, ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕ್ಲಾಸನ್ನು ಕಲಿಬೋದು ಅಂಥೇಳಿ. ಆನ್ಲೈನ್ ಕ್ಲಾಸಲ್ಲಿ ಕ್ಲಾಸ್ ಕಲೀಲಿಕ್ಕೆ ಆಗ್ತದಾ ಅಂಥೇಳಿ ನನಗೆ ಡೌಟ್ ಇತ್ತು. ಆಗ ಮ್ಯಾಮ್ ಸ್ಟೇಟಸ್ನಲ್ಲಿ ಹಾಕ್ತಿದ್ರು ವೀಡಿಯೋಸನ್ನೆಲ್ಲ. ಆಗ ನಾನು ಆಫ್ಲೈನಲ್ಲಿ ಮಾಡುವಂಥ ವರ್ಕ್ಗಿಂತ ಆನ್ಲೈನಲ್ಲಿ ಕಲಿತು ಮಾಡುವವರ ವರ್ಕನ್ನೇ ಜಾಸ್ತಿ ನೋಡ್ತಿದ್ದೆ. ಆಗ ಎಣಿಸ್ತಿತ್ತು, ಆನ್ಲೈನಲ್ಲಿ ಕಲಿತವರು ಇಷ್ಟು ಚಂದ ವರ್ಕ್ ಮಾಡಿದಾರ, ಹಾಗಿದ್ರೆ ನಾವು ಸಹ ಕಲಿಬೋದಲ್ಲ ಅಂಥೇಳಿ. ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದ ಮೇಲೆ ಗೊತ್ತಾಯಿತು ಮ್ಯಾಮ್ ಇಷ್ಟು ಚಂದ ಹೇಳಿಕೊಡ್ತಾರ ಅಂಥೇಳಿ. ಮ್ಯಾಮ್ ಅವರು ಎಷ್ಟು ಪೇಷನ್ಸಿಂದ ಎಷ್ಟು ಜನ ಸ್ಟೂಡೆಂಟ್ಸನ್ನು ಹ್ಯಾಂಡಲ್ ಮಾಡ್ತಿದ್ರು, ಅದು ನಮಗೆ ತುಂಬ ಖುಷಿಯಾಗ್ತಿತ್ತು. ಯಾರು ಎಷ್ಟೇ ಕ್ವಶನನ್ನು ಕೇಳಿದರೆ ಸಹ ಮ್ಯಾಮ್ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ನಿಮಗೆ ಗೊತ್ತಾಗಲಿಲ್ವಾ ಮತ್ತೊಮ್ಮೆ ಕೇಳಿ, ಮತ್ತೆ ಕೇಳಿ, ನಾನು ಹೇಳಿಕೊಡ್ತೇನೆ ಅಂತ ಹೇಳ್ತಿದ್ರು. ತುಂಬ ಖುಷಿ ಏನು ಅಂತ ಹೇಳಿದರೆ, ಯಾರೇ ಕ್ವಶನ್ ಮ್ಯಾಮ್ ನನಗೆ ಇದು ಅರ್ಥ ಆಗಲಿಲ್ಲ ಮತ್ತೊಮ್ಮೆ ಹೇಳಿಕೊಡಿ ಅಂತ ಹೇಳಿದರೆ ಮ್ಯಾಮ್ ಹೇಳ್ತಿದ್ರು, ಹಾಂ ಸರಿ ಓಕೆ ನೋಡಿ ನಾನು ಮತ್ತೊಮ್ಮೆ ಹೇಳಿಕೊಡ್ತೇನೆ ಅಂತ ಹೇಳ್ತಿದ್ರು. ಅದು ನಮಗೆ ತುಂಬ ಖುಷಿಯಾಗ್ತಿತ್ತು. ನಾವು ಎಣಿಸ್ತಿದ್ವಿ, ನಮಗೆ ಗೊತ್ತಾಗದಿದ್ದರೆ ಮ್ಯಾಮ್ ಹತ್ರ ಕೇಳಿದರೆ ಹೇಳಿಕೊಡ್ತಾರೆ, ಅವರು ಬೈಯೋದಿಲ್ಲ ಅಂತ ನಮಗೆ ಅನಿಸ್ತಿತ್ತು. ಬೈಯುವಂಥ ಗುರುಗಳಾಗಿದ್ದರೆ ನಾವು ಇಷ್ಟು ಚಂದ ಮಾಡ್ತಾ ಸಹ ಇರಲಿಲ್ಲ ಅನಿಸುತ್ತೆ. ಅವರು ಅಷ್ಟು ಚಂದ ಮಾಡಿ ನಮಗೆ ಹೇಳಿಕೊಟ್ಟಿದ್ದಾರೆ. ನನಗೆ ಅಂತೂ ತುಂಬ ಖುಷಿ ಇದೆ. ಈಗಲೂ ಸಹ ಹೇಳ್ತಾರೆ, ನೀವು ಕಸ್ಟಮರ್ ಆರ್ಡರನ್ನು ತಗೊಳ್ಳಿ, ನಾನು ನಿಮಗೆ ಸಪೋರ್ಟನ್ನು ಮಾಡ್ತೇನೆ, ನೀವು ಗ್ರೂಪಿಂದ ಯಾವತ್ತೂ ಎಕ್ಸಿಟ್ ಆಗಬೇಡಿ, ನಿಮಗೆ ಏನು ಕ್ವಶನ್ಸ್ ಇದ್ದರೆ ಸಹ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ಇಲ್ಲದಿದ್ದರೆ ಕಾಲ್ ಮಾಡಿ, ಒಂದು ವೇಳೆ ಕಾಲ್ ಪಿಕ್ ಮಾಡೋದಿದ್ದರೆ ಮತ್ತೆ ನಾನೇ ನಿಮಗೆ ರಿಟರ್ನ್ ಕಾಲನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇಂಥ ಗುರು ಸಿಗಬೇಕು ಅಂತ ಹೇಳಿದರೆ ನಾವು ಪುಣ್ಯ ಮಾಡಿರಲೇಬೇಕು ಅಲ್ವಾ. ಮತ್ತು ಎಲ್ಲರೂ ಎಣಿಸ್ತಾರೆ, ಆಫ್ಲೈನ್ ಕ್ಲಾಸ್ ಆದರೆ 1 ಮಂತ್ ಅಲ್ವಾ, ಆನ್ಲೈನ್ ಕ್ಲಾಸ್ ಆದರೆ 3 ತಿಂಗಳು ಮಾಡಬೇಕು, ಹೇಗೆ ಮಾಡೋದು ಅಂತೇಳಿ. ಆದರೆ ಆಫ್ಲೈನ್ ಕ್ಲಾಸಿಗಿಂತ ಆನ್ಲೈನ್ ಕ್ಲಾಸೇ ನನಗೆ ಬೆಟರ್ ಅಂತ ಅನ್ನಿಸ್ತು. ದಿನ ಕಳೆದು ಹೋದದ್ದೇ ನನಗೆ ಗೊತ್ತಾಗಲೇ ಇಲ್ಲ. ಈಗ ಮ್ಯಾಮ್ ಹತ್ರ ಮ್ಯಾಮ್ ಕ್ಲಾಸ್ ಮಾಡದೇ ಇರೋದನ್ನು ನೋಡಿ ನಮಗೆ ಡೈಲಿ ಮ್ಯಾಮನ್ನು ನೋಡ್ತಿದ್ವಿ, ಮ್ಯಾಮ್ ಮಾತಾಡೋದನ್ನು ಕೇಳಿಸ್ಕೊಳ್ತಿದ್ವಿ. ಈಗ ಮ್ಯಾಮ್ ಹತ್ರ ಒಮ್ಮೊಮ್ಮೆ ಮ್ಯಾಮ್ ಮಾತು ಇಲ್ಲದೇ ಇದ್ದಾಗ ಬೇಜಾರಾಗುತ್ತೆ, ಸ್ವಲ್ಪ ಫೀಲ್ ಆಗುತ್ತೆ. ಡೈಲಿ ಸಂಜೆ 6 ಗಂಟೆ ಆಗುವಾಗ ಮ್ಯಾಮ್ ನೆನಪಾಗುತ್ತೆ, ಕ್ಲಾಸ್ ಇತ್ತಲ್ಲ, ಇವಾಗ ಕ್ಲಾಸೇ ಇಲ್ವಲ್ಲ ಅಂತ ಹೇಳಿ. ಮೊಬೈಲ್ ಹಿಡಿದು ಮಾತಾಡುವಾಗ ನನಗೆ ಮ್ಯಾಮ್ ಬಗ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮೊಬೈಲ್ ಹಿಡಿದೇ ಇದ್ದಾಗ ಸುಮ್ಮನೆ ಕೂತಾಗ ನಾನು ಅಂದ್ಕೊಳ್ತೇನೆ, ಮ್ಯಾಮ್ ಬಗ್ಗೆ ಹೀಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಮ್ಯಾಮ್ ಬಗ್ಗೆ ನನಗೆ ಒಂದು ತುಂಬ ಹೆಮ್ಮೆ ಇದೆ. ಅದಕ್ಕೋಸ್ಕರ ಮೊಬೈಲ್ ಹಿಡಿದಾಗ ಮಾತ್ರ ಮಾತೇ ಬರೋದಿಲ್ಲ ನನಗೆ. ನಮ್ಮ ಬ್ಯಾಚಿನಲ್ಲೂ ಸಹ ಒಂದು 20 ಜನ ಹತ್ತಿರ ಇದ್ದರು. ಅದರಲ್ಲಿ ಯಾರೊಬ್ಬರೂ ಸಹ ನನಗೆ ಬರಲೇ ಇಲ್ಲ, ಮಾಡಲಿಕ್ಕೆ ಆಗಲೇ ಇಲ್ಲ ಅಂತ ಹೇಳಿದವರು ಯಾರೂ ಸಹ ಇಲ್ಲ. ಯಾಕೆ ಅಂತ ಹೇಳಿದರೆ ಮ್ಯಾಮ್ ಅಷ್ಟು ಚೆಂದ ಮಾಡಿ ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಯಾರ ಡೌಟಿಗೂ ಸಹ ಇಲ್ಲ ಅಂತ ಹೇಳಲಿಲ್ಲ. ಹಾಗಾಗಿ ಎಲ್ಲರೂ ಸಹ ಚೆಂದ ಮಾಡಿದ್ದಾರೆ. ನಮಗೆ ಕ್ಲಾಸು ಸಹ ಅಷ್ಟೇ, ಯಾವತ್ತೂ ಸಹ ಒಂದು ದಿನ ಸಹ ಬೋರ್ ಅಂತ ಆಗ್ತಿರ್ಲಿಲ್ಲ. ಡೈಲಿ 6 ಗಂಟೆ ಆಗುವಾಗ ಖುಷಿ ಆಗ್ತಿತ್ತು, ಇವತ್ತು ಒಂದು ಹೊಸ ಸ್ಟಿಚ್ ಹೇಳಿಕೊಡ್ತಾರೆ ಮ್ಯಾಮ್, ಇವತ್ತು ಹೊಸ ಸ್ಟಿಚ್ ಹೇಳಿಕೊಡ್ತಾರೆ ಮ್ಯಾಮ್ ಅಂಥೇಳಿ. ಹಾಗೆ ಯಾವತ್ತೂ ಸಹ ನನಗೆ ಬೋರ್ ಅಂತಲೇ ಆಗಲಿಲ್ಲ. ಕ್ಲಾಸು ತುಂಬ ಖುಷಿನೇ ಆಗ್ತಿತ್ತು. ನಾನು ಆಲ್ರೆಡಿ ಈಗ 3 ಥ್ರೆಡ್ ವರ್ಕ್ ಬ್ಲೌಸನ್ನು ಮಾಡಿದ್ದೇನೆ, ಮತ್ತು ಒಂದು ಜ್ಯುವೆಲರಿ ವರ್ಕ್ ಬ್ಲೌಸನ್ನು ಮಾಡಿದ್ದೇನೆ. ಅದರಲ್ಲಿ 3 ಥ್ರೆಡ್ ವರ್ಕ್ ಬ್ಲೌಸು ಸಹ ಸ್ಟಿಚ್ಚಿಂಗ್ಗೆ ಹೋಗಿದೆ. ಈಗ ಒಂದು ಜ್ಯುವೆಲರಿ ಬ್ಲೌಸ್ ಇದೆ, ಅದನ್ನು ನಿಮಗೆ ತೋರಿಸ್ತೇನೆ. ಯಾರಿಗಾದರೂ ಕ್ಲಾಸ್ ಸೇರಬೇಕು ಅಂತ ಇದ್ದರೆ ಯಾರೂ ಸಹ ಡೌಟ್ ಮಾಡದೆ ಸೇರಿಕೊಳ್ಳಿ. ಮ್ಯಾಮ್ ತುಂಬ ಚೆಂದ ಮಾಡಿ ಹೇಳಿಕೊಡ್ತಾರೆ. ನಿಮ್ಮ ಡೌಟಿಗೆ ಮ್ಯಾಮ್ ಯಾವಾಗಲೂ ಸ್ಪಂದಿಸುತ್ತಾರೆ. ನನಗೆ ನನ್ನ ಫ್ರೆಂಡ್ಸು ಸಹ ಕೇಳ್ತಾರೆ, ನೀನು ಆನ್ಲೈನ್ ಕ್ಲಾಸಲ್ಲಿ ಕಲ್ತದ್ದ ಅಂತೇಳಿ. ಹೌದು ಅಂತ ಹೇಳ್ತೇನೆ. ಆಗ ಇಷ್ಟು ಚೆಂದ ಹೇಳಿಕೊಡ್ತಾರಾ ಅಂತೇಳಿ. ಅದರಲ್ಲೇ ಗೊತ್ತಾಗ್ತದೆ ಮ್ಯಾಮ್ ನಮಗೆ ಎಷ್ಟು ಚೆಂದ ಹೇಳಿಕೊಟ್ಟಿದ್ದಾರೆ ಅಂತ. ಮತ್ತು ನೋಡುವವರಿಗೂ ಸಹ ಗೊತ್ತಾಗ್ತದೆ, ಇದು ತುಂಬ ಚೆಂದ ಮಾಡಿ ಹೇಳಿಕೊಟ್ಟಿದ್ದಾರೆ ಅಂಥೇಳಿ. ಹಾಗಾಗಿ ಆನ್ಲೈನ್ ಕ್ಲಾಸ್ ಕಲೀಲಿಕ್ಕೆ ಯಾರೂ ಸಹ ಡೌಟ್ ಮಾಡಲೇಬೇಕಾಗಿಲ್ಲ, ಅಷ್ಟು ಚೆಂದ ಹೇಳಿಕೊಡ್ತಾರೆ ಮ್ಯಾಮ್. ಎಷ್ಟೋ ಜನ ಹೆಣ್ಮಕ್ಳ ಜೀವನಕ್ಕೆ ಒಂದು ದಾರಿ ದೀಪ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಉದ್ಯೋಗನೇ ಇಲ್ಲದೆ ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯೋರಿದ್ದಾರೆ.
ಅಂಥವರಿಗೆ ಇದೊಂದು ಉದ್ಯೋಗ, ಇಲ್ಲ ಅಂತ ಹೇಳಿದರೆ ಸಹ ಇದೊಂದು ಉದ್ಯೋಗನೇ. ಎಷ್ಟೋ ಜನಕ್ಕೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ, ಆದರೆ ಹಣದ ಅವಶ್ಯಕತೆ ಇರ್ತದೆ. ಇದು ಒಂದು ಉದ್ಯೋಗನೇ ಹೌದು. ಇದರಲ್ಲಿ ಕಲಿತವರು ಎಷ್ಟೋ ಜನ ಸಕ್ಸಸ್ಸನ್ನು ಪಡೆದಿದ್ದಾರೆ. ಹಾಗೆ ನೀವು ಸೇರಿಕೊಳ್ಳಿ, ನೀವು ಸಕ್ಸಸ್ಸನ್ನು ಪಡೀರಿ ಅಂತ ಹೇಳ್ತೇನೆ. ಮ್ಯಾಮು ಅಷ್ಟೇ, ಇನ್ನೂ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನಕ್ಕೆ ದಾರಿದೀಪ ಆಗಬೇಕು ಅಂತ ಹೇಳಿ ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಆ ದೇವರು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ ದೇವರಲ್ಲಿ. ಧನ್ಯವಾದಗಳು. ಮಿಸ್ ಯು ಲಾಟ್ ಮ್ಯಾಮ್, ಐ ಲವ್ ಯು. ಹಾಯ್, ನಾನು ಸ್ವಾತಿ ಅಂತ ಕುಂದಾಪುರದಿಂದ. ಅನುಪಮ ಮೇಡಮ್ ಅವರ ಆನ್ಲೈನ್ ಆರಿ ಕ್ಲಾಸ್ ಸ್ಟೂಡೆಂಟು. ಫಸ್ಟ್ ಆಫ್ ಆಲ್ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಆನ್ಲೈನ್ ಕ್ಲಾಸಲ್ಲಿ ಟ್ರಸ್ಟೇ ಇರಲಿಲ್ಲ, ಬಟ್ ಅವರು ಆನ್ಲೈನ್ ಕ್ಲಾಸ್ ಅವರೇ ಚೆಂದ ಕಲಿತಾರೆ, ಅವರೇ ಜಾಸ್ತಿ ಬೇಗ ಕಲಿತಾ ಇದ್ದಾರೆ, ತುಂಬ ಫೈನ್ ವರ್ಕ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಒಂದೆರಡು ವಿಡಿಯೋ ಕಳಿಸಿದ್ರು ಅವರು, ಬೇರೆ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಇದ್ದು. ಅದನ್ನು ನೋಡಿ ಮತ್ತು ನನಗೆ ಟೈಮಿಂಗ್ ಕನ್ವೀನಿಯೆಂಟ್ ಇತ್ತು, ಹೋಗೋದು ಬರೋದು ತುಂಬ ಕಷ್ಟ ಅಂತ ಹೇಳಿ ಆನ್ಲೈನಿಗೆ ಜಾಯ್ನ್ ಆದೆ. ಅವರು ಫಸ್ಟ್ ಕ್ಲಾಸಲ್ಲೇ ಒಳ್ಳೆ ಇಂಪ್ರೆಷನ್ ಮ್ಯಾಮ್ದು. ಅವರು ಮಾತಾಡೋದು ಆ್ಯಂಡ್ ಅವ್ರು ಹೇಳಿಕೊಡೋದು ತುಂಬ ಚೆಂದ ಹೇಳಿಕೊಡ್ತಾರೆ. ಯಾರಿಗೆ ಯಾವ ಥರ ಬೇಕೋ ಆ ಥರ, ಎಷ್ಟು ಸಲ ಡೌಟ್ ಕೇಳಿದರೂ ಹೇಳಿಕೊಡ್ತಾರೆ. ಆ್ಯಂಡ್ ನೀರಲ್ಲಿ ಹೇಗೆ ಹಿಡಿಬೇಕು, ಥ್ರೆಡ್ ಹೇಗೆ ಹಾಕಬೇಕು, ಯಾವುದಕ್ಕೆ ಎಂತೆಂಥ ಹೆಸರು, ತುಂಬ ಬೇಸಿಕ್ಕಿಂದ ಎಲ್ಲ ಹೇಳಿಕೊಡ್ತಾರೆ ಪೇಷನ್ಸಿಂದ. ಮತ್ತು ಅವರು ಕ್ಲಾಸ್ ಮುಗಿದ ತಕ್ಷಣ ಬಿಡೋದಿಲ್ಲ. ನಮ್ಮದು ಹೋಮ್ವರ್ಕ್ ಕೊಡ್ತಾರೆ, ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಕಂಪ್ಲೀಟ್ ಮಾಡಿದ್ದನ್ನು ಫೋಟೋ ಹಾಕ್ಲಿಕ್ಕೆ ಹೇಳ್ತಾರೆ. ಎಲ್ಲ ಫಾಲೋ ಅಪ್ ಮಾಡಿ ನಮ್ಮ ಹತ್ರ 2 ಬ್ಲೌಸ್ ಮಾಡಿಸ್ತಾರೆ. 2 ಅವರೇ ಯಾವ ಥರ, ಒಂದು ಥ್ರೆಡ್ ವರ್ಕ್ ಬ್ಲೌಸು, ಇನ್ನೊಂದು ಜ್ಯುವೆಲರಿ ವರ್ಕ್ ಬ್ಲೌಸು. ಅದರಲ್ಲಿ ಎಂಥ ಡೌಟ್ ಬಂದರೆ ಸಹ ಕ್ಲಾರಿಫೈ ಮಾಡ್ತಾರೆ. ಎಂತೆಂಥ ಮೆಟೀರಿಯಲ್ ಬೇಕು, ಎಷ್ಟೆಷ್ಟು ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು, ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ಹೇಗೆ ತೆಗಿಬೇಕು ಎಲ್ಲ ಹೇಳ್ತಾರೆ. ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಎಲ್ಲ ಹೇಳ್ತಾರೆ. ಕಷ್ಟವೇ ಆಗೋದಿಲ್ಲ. ಯಾರಿಗಾದರೂ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ಜಾಯಿನ್ ಆಗಿ, ತುಂಬ ಚೆಂದ ಹೇಳಿಕೊಡ್ತಾರೆ. ಏನು ಡೌಟ್ ಇರೋದಿಲ್ಲ, ಎಂಥ ಡೌಟ್ ಇದ್ರೂ ಅವ್ರು ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹೊಸ ಆನ್ಲೈನ್ ಆರಿ ಕ್ಲಾಸಿನ ಬ್ಯಾಚ್ ಜೂನ್ 23, 2025ರಿಂದ ಸ್ಟಾರ್ಟ್ ಆಗ್ತಾಯಿದೆ. ಜೂನ್ 23 ಸ್ಟಾರ್ಟ್ ಆಗ್ತಾಯಿದೆ. 5 ರಿಂದ 6 ಗಂಟೆ ಸಂಜೆಯ ಹೊತ್ತಿಗೆ ಗೂಗಲ್ ಮೀಟಲ್ಲಿ ಕ್ಲಾಸ್ ಆಗ್ತಾಯಿದೆ. ಸೊ ಯಾರಿಗೆಲ್ಲ ಆನ್ಲೈನ್ನ ಮೂಲಕ ಕಲಿಬೇಕು ಅನ್ನೋ ಆಸೆ ಇದೆ, ಖಂಡಿತ ಇಲ್ಲಿ ಕೊಟ್ಟಂಥ ನಂಬರನ್ನು ಸಂಪರ್ಕಿಸಿ. ನೀವು 2 ರಿಂದ 3 ತಿಂಗಳನ್ನು ನಿಮಗೋಸ್ಕರ ವಿನಿಯೋಗಿಸಿದರೆ ದಿನಕ್ಕೆ 1 ಗಂಟೆಯ ಹಾಗೆ ನಾನು ಆರಿ ಎಂಬ್ರಾಯ್ಡ್ರಿನ ನಿಮಗೆ ಕಲಿಸ್ತೇನೆ. ನೀವು ಕಲಿಯುವಾಗಲೇ ಒಂದು ಥ್ರೆಡ್ ವರ್ಕಿನ ಬ್ಲೌಸ್ ಮತ್ತು ಒಂದು ಜ್ಯುವೆಲರಿ ವರ್ಕಿನ ಬ್ಲೌಸನ್ನು ಮಾಡ್ತೀರಾ. ಸೊ ನಿಮಗೆ ಕಸ್ಟಮರ್ ಆರ್ಡ್ರನ್ನು ತಗೊಳ್ಳಿಕ್ಕೆ ಬೇಕಿದ್ದ ಹಾಗೆ ನಾನು ನಿಮ್ಮನ್ನು ಟ್ರೈನ್ ಮಾಡ್ತೇನೆ. ಯಾವುದೇ ಮೊಬೈಲಲ್ಲಿ ಫೋಟೋವನ್ನು ತಗೊಂಡು ಬಂದರೆ ಅದಕ್ಕೆ ಬೇಕಿದ್ದ ರೀತಿಯಲ್ಲಿ ನೀವು ಡಿಸೈನನ್ನು ಹಾಕಿಕೊಳ್ಳುವ ಮೆಥಡನ್ನು ಕೂಡ ನಾನು ಟ್ರೇಸಿಂಗನ್ನು ಕಲಿಸ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.